ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಹಾಗಲಕಾಯಿ ಡ್ರೈ ಫ್ರೈ ಮಾಡ್ತಾಯಿದ್ದೇನೆ. ಹಾಗಲಕಾಯಿನ ರೌಂಡ್ಗೆ ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಬಿಲ್ಲೆ ಮಾಡ್ಕೊಂಡಿದ್ದೇನೆ. ಇದರಲ್ಲಿ ಹಾಗಲಕಾಯಿ ಬಲ್ದಿದ್ದರೆ ಇದ್ರ ಬೀಜ ತೆಗೆದುಕೊಂಡು ಹುರಿಬೇಕು, ಇಲ್ಲ ಅಂದರೆ ಹಾಗೆ ಸ್ವಲ್ಪ ಒಂದೆರಡು ಡ್ರಾಪ್ ಎಣ್ಣೆ ಹಾಕಿ ತವಾ ಮೇಲೆ ಹುರಿತಾ ಇದ್ದೀನಿ. ನಾನು ಇದನ್ನು ತವಾ ಡ್ರೈ ಫ್ರೈ ಮಾಡ್ತಾಯಿದ್ದೀನಿ. ಹಾಗಲಕಾಯಿ ತವಾ ಡ್ರೈ ಫ್ರೈ ಅಂತ ಹೇಳ್ಬೋದು. ಇದಕ್ಕೆ ತವಾ ಮೇಲೆ ಹಾಗಲಕಾಯಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಹಾಕಿ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ತವದಲ್ಲಿನೇ ಮತ್ತು ನಾನಿವಾಗ 1ರಿಂದ 1.5 ಈರುಳ್ಳಿ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಅದಕ್ಕೂ ಕೂಡ 2ರಿಂದ 3 ಡ್ರಾಪ್ ಎಣ್ಣೆ, ಜಾಸ್ತಿ ಎಣ್ಣೆ ಬಳಸ್ತಾ ಇಲ್ಲ ನಾನು, ಅದನ್ನು ಹಾಕಿ ಹುರ್ಕೊಳ್ತಾ ಇದ್ದೇನೆ. ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು, ಖಾರ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಜಾಸ್ತಿ ಮಸಾಲೆ ಯಾವುದೂ ಬಳಸಿಲ್ಲ ನಾನು. ಇಷ್ಟನ್ನೇ ಎಷ್ಟೆಷ್ಟು ಬೇಕೋ ಅದಕ್ಕಷ್ಟು ಹಾಕ್ಕೊಂಡಿದ್ದೀನಿ. ಅದು ರುಚಿಗೆ ಎಷ್ಟು ಹಾಗಲಕಾಯಿಗೆ ನೋಡಿಕೊಂಡು ಸೇರಿಸ್ಬೋದು ನಾವು. ಹಾಗಲಕಾಯಿಗೆ ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿ ಹುರ್ಕೊಂಡ್ರೆ ಅಂದರೆ ಇದಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಷ್ಟೇ ನಾನು. ಹಾಕಿ ಇದೆಲ್ಲ ಮಿಕ್ಸ್ ಆದಮೇಲೆ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಈರುಳ್ಳಿ ಜೊತೆ ಇದು ಮಸಾಲೆ ಎಲ್ಲ ಹೊಂದ್ಕೊಂಡ್ಬಿಟ್ರೆ ಚೆನ್ನಾಗಿರ್ತೈತಿ. ಇದು ಮಸಾಲೆ ಎಲ್ಲ ಹೊಂದ್ಕೊಂಡ್ಮೇಲೆ ಡ್ರೈ ಫ್ರೈ ಮಾಡಿ ಇಟ್ಕೊಂಡ್ರೆ ಹಾಗಲಕಾಯಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ ನಾನು. ಹಾಗಲಕಾಯಿ ಹಾಕಿ ಮಿಕ್ಸ್ ಮಾಡಿ 1 ನಿಮಿಷ ಮುಚ್ಚಳ ಮುಚ್ಚಬೇಕು. ಇದಕ್ಕೆ ಮುಚ್ಚಳ ಮುಚ್ಚಿ ಬೇಯಿಸ್ಬೇಕು. ಮಂದ ಉರಿ ಇಟ್ಕೊಂಡು ಸಣ್ಣಕ್ಕೆ ಉರಿ ಇದ್ರೆ ಸಾಕು. ಇದಕ್ಕೆ ಸಣ್ಣಕ್ಕೆ ಉರಿಯಾಗ 1 ನಿಮಿಷ ಬೇಯಿಸಿದ್ರೆ ಹಾಗಲಕಾಯಿ ಡ್ರೈ ಫ್ರೈ ರೆಡಿ ಆಗುತ್ತೆ ನೋಡಿ. ಇವಾಗ ಇದೆಲ್ಲ ಬೆಂದಿದೆ. ಚೆನ್ನಾಗಿ ಬೆಂದಾದಮೇಲೆ ಇವಾಗ ನಾನು ಕರೆದಿಟ್ಕೊಂಡಿದ್ದ ಸೈಡ್ಗೆ ತೆಗೆದು ಫ್ರೈ ಮಾಡಿ ಇಟ್ಕೊಂಡ್ರೆ ಹಾಗಲಕಾಯಿ ಸೇರಿಸಿ ಮಿಕ್ಸ್ ಮಾಡಿಡ್ತೀನಿ. ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಹಾಗಲಕಾಯಿ ಡ್ರೈ ಫ್ರೈ ರೆಡಿ ಆಗಿಬಿಡ್ತತೆ. ಇದನ್ನು ಹಾಗೇನೂ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ಅನ್ನದ ಜೊತೆ ಸೈಡ್ಗೂ ಬಳಸ್ಬೋದು. ಒಬ್ಬೊಬ್ರು ಹಾಗೇ ಟೀ ಕಾಫಿ ಜೊತೆನೂ ಸೇರಿಸ್ತಾರೆ. ಸಕ್ಕರೆ ಕಾಯಿಲೆ ಇರೋರು ಮಾತ್ರ ಸೇವಿಸ್ಬೇಕಂತೇನಿಲ್ಲ, ಯಾರಾದರೂ ತಿನ್ಬೋದು ಇದನ್ನು. ನೀವು ಈ ಥರ ಮಾಡ್ಕೊಂಡು ತಿನ್ನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ನೋಡಿ ಪ್ರೋತ್ಸಾಹ ಮಾಡಿ ನನಗೆ ಕೂಡ. ಇವಾಗ ಹಾಗಲಕಾಯಿ ಡ್ರೈ ಫ್ರೈ ರೆಡಿಯಾಗಿದೆ. ನೀವು ಹೇಗಾದರೂ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಅದು ಕಹಿ ಕೂಡ ಹತ್ತಲ್ಲ. ಏನಪ್ಪ ಇದೇ ಕಹಿ ಇದೆ, ಹೇಗೆ ತಿನ್ಬೇಕಂತೇಳಿ ಅನ್ನಿಸೋದು ಇಲ್ಲ. ಇದನ್ನು ಹಾಗೆ ತಿಂದು ಕಲಿಯಾಗತ್ತೆ ಇದು. ಧನ್ಯವಾದಗಳು.